ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದಲ್ಲಿ ಮಹಿಳೆಯೊಬ್ಬಳು ಮನೆಯಲ್ಲಿ ಸಾರಾಯಿ ಮಾರುತ್ತಿದ್ದು ಹಲವಾರು ಬಾರಿ ಗ್ರಾಮಸ್ಥರು ನಾವು ಹೇಳಿದರೂ ಕೂಡ ಬಂದ್ ಮಾಡದ ಮಹಿಳೆ, ನಾನು ತುಂಬ ವರ್ಷದಿಂದ ಮಾರುತ್ತಾ ಬಂದಿದ್ದೇನೆ, ನಾನು ಬಂದ್ ಮಾಡುವುದಿಲ್ಲ ಎಂದು ಗ್ರಾಮಸ್ಥರ ಮಾತನ್ನು ಕೇಳದ ಮಹಿಳೆ, ಹಿರಿಯರು ನಮ್ಮೂರಿನಲ್ಲಿ ಯುವಕರು ಸಾರಾಯಿ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಮಾವ ಗುಟ್ಕಾ ಸಾರಾಯಿ ಕುಡಿದು ರಸ್ತೆಯಲ್ಲಿ ಬಿದ್ದು ಹಾಳಾಗುತ್ತಿದ್ದಾರೆ. ಹಿರಿಯರಿಗೆ ಮತ್ತು ಗುರುಗಳಿಗೆ, ತಾಯಿ ತಂದೆಗೆ ಗೌರವ ಕೊಡದೆ ಸಮಾಜವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಹಿರೇಪಡಸಲಗಿ ಗ್ರಾಮಸ್ಥರು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಕುಡುಕರಿಂದ ತಲೆನೋವಾಗಿದೆ, ಸಮಾಜದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ದಿನಾಂಕ 30/9/2024 ಹಿರೇಪಡಸಲಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಂಜೀವ್ ಕುಮಾರ್ ಮಲಕ್ನವರರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ತೆಗೆದುಕೊಂಡು ಅಧಿಕಾರಿಗಳು ಮಹಿಳೆಗೆ ನೋಟಿಸ್ ಕೊಟ್ಟು ಮುಂದೆ ಈ ಥರ ಆಗದಂತೆ ನೋಡಿಕೊಳ್ಳಬೇಕೆಂದು, ಸಾರಾಯಿ ಅಂಗಡಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕೆಂದು ಮಹಿಳೆಗೆ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಸಾರಾಯಿ ಅಂಗಡಿ ಬಂದ್ ಮಾಡದಿದ್ದರೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಅಭಿವೃದ್ಧಿ ಅಧಿಕಾರಿಗಳು ಮಹಿಳೆಗೆ ನೋಟಿಸ್ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಲ್ಲಯ್ಯ ರಾ ಗಣಾಚಾರಿ, ಮಾದೇವ್ ಬಿ ಗುಗ್ರಿ ಗ್ರಾಮ ಪಂಚಾಯತ್ ಸದಸ್ಯರು, ಮಾದಣ್ಣರಾವ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು, ಸಿದ್ದನಗೌಡ ಪಾಟೀಲ್ ಗ್ರಾಮದ ಹಿರಿಯರು, ಮಲ್ಲೇಶ್ ಹುಡುಗಿ ಹಾಗೂ ಹಲವಾರು ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ರವಿಕುಮಾರ್ ಸಿಂಘೆ, ಭಾರತ ರತ್ನ ನ್ಯೂಸ್ 26 ಸಂಪಾದಕರು. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ.